ಪವರ್ಡ್ ಬೈ ಲೈನ್ ವೋಟ್ಸ್ಗೆ ಸ್ವಾಗತ ಸುಸ್ವಾಗತ. ಹೇಳಿಮ್ಮ, ನಾನು ವಿರಾಮಕ್ಕೆ ಮುಂಚೆ ಕೇಳಿದ್ದ ಮೈಲಿಗೆ ಅಂದರೆ ಏನು? ಮೇಡಮ್, ಮೈಲಿಗೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಮೈಲಿಗೆ ಅಂದರೆ ಸಾಮಾನ್ಯ ಹೆಂಗಸರು 3 ದಿನ ಹೊರಗಡೆ ಇರ್ತಾರೆ. ಅದು ನಾನು ದಯವಿಟ್ಟು ಓಪನ್ ಆಗಿ ಮಾತಾಡ್ತೀನಿ. ಈಗಲೂ ಈ 3 ದಿವಸ ಅಂದ್ಬಿಟ್ಟು ಮನೆ ಆಚೆ ಇರೋರೆಲ್ಲ ಇದ್ದೀರಾ ಇಲ್ಲಿ? ಆದ್ಮೇಲೆ ಇವ್ರ ಸಂಪ್ರದಾಯನೇ ಇಲ್ಲ ಮೇಡಮ್, ಇವಾಗಿಲ್ಲ. ಆದರೆ ಅದಕ್ಕೆ ಇವಾಗ ವೈಜ್ಞಾನಿಕವಾಗಿ ಹೇಳಿದ್ದಾರೆ. ಅದು ನ್ಯಾಚುರಲ್ ಆಗಿ ಆಗುವಂಥದ್ದು. ಅದು ಮೊದಲು ಬೇರೆ ಕೂತ್ಕೋಬೇಕು ಅಂತ ಯಾಕೆ ಹೇಳಿದ್ರು ಅಂದರೆ ಕ್ಲೀನ್ಲಿನೆಸ್ಸು, ಅದ್ರದ್ದು ರೆಸ್ಟು ಮೇನ್ ಬೇಕಾಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಆವಾಗ ತುಂಬ ಜನ ಇದ್ರು ಮನೆ. ಸಂಪ್ರದಾಯ ಅನ್ನೋದು ವೈಜ್ಞಾನಿಕವಾಗಿ ಬಂದಿರೋದಾ ಇಲ್ಲ ಸುಮ್ಮನೆ ಮೂಢನಂಬಿಕೆ ಬಂದಿರೋದು ಮೇಡಮ್? ಸಂಪ್ರದಾಯ ಅಂತ ನೀವು ಇಷ್ಟು ದಿನ ಪಾಲಿಸ್ತಾ ಇರೋದು ನಿಮ್ಮ ಅವತ್ತಿನ ದೈನಂದಿನ ಚಟುವಟಿಕೆಗೆ ಈಸಿ ಆಗೋಕ್ಕೆ ಹೊರತು ಯಾವತ್ತು ಸೈಂಟಿಫಿಕ್ ಆಗಿ ನಿಮಗೆ ಯಾರು ನಿಮ್ಮ ಅಜ್ಜಿ ನಿಮಗೆ 3 ದಿನ ಮನೇಲಿ ಕೂತ್ಕೊ ಅಂತ ಹೇಳಿದಾಗ ನಿಮಗೆ ರೀಸನ್ ಹೇಳ್ಕೊಟ್ಟಿದ್ರ? ಯಾರು ಹೇಳ್ಕೊಟ್ಟಿರಲಿಲ್ಲ. ಕೂತ್ಕೋಬೇಕು, ಕೂತ್ಕೋ ಹೇಳ್ತಾ ಇದ್ವಿ ನಾವು. ಪರಿಸ್ಥಿತಿ ಆಗಿನ ಕಾಲದಲ್ಲಿ ಶುಚಿತ್ವಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಇರಲಿಲ್ಲ. ಇವಾಗ ನಮ್ಮ ಹತ್ರ ಇರೋ ಸಾಧನಗಳು ಎಷ್ಟಿದು ಅಂತಂದ್ರೆ ಅಡ್ವರ್ಟೈಸ್ಮೆಂಟ್ಗಳು ನೀವೇ ನೋಡ್ತೀರಾ. ಆಗಿನ ಕಾಲದಲ್ಲಿ ಅಷ್ಟೊಂದೆಲ್ಲ ನಮ್ಮ ಹತ್ರ ಫೆಸಿಲಿಟೀಸ್ ಇರಲಿಲ್ಲ. ನಾವು ನಡ್ಕೊಂಡ್ರೆ ಅದು ಪೀರಿಯಡ್ಸ್ ಬಂದ್ಬಿಟ್ಟಿದಾರಮ್ಮ. ಅದಕ್ಕೆ ಇದು ಮಾತಾಡ್ತಿದ್ದಾರೆ. ನಮ್ಗಳಿಗೆ ಕೂತ್ಕೊಳ್ಳಿ, ನಾವು ಕೂತ್ಕೋತೀವ. ಮೇಡಮ್, ಇವಾಗ ಅಷ್ಟೆಲ್ಲ ಹೇಳ್ತಾ ಇದ್ದಾರಲ್ವಾ, ಅವರೆಲ್ಲ ಸಂಪ್ರದಾಯ ಪಾಲಿಸಿಲ್ಲ ಅಲ್ವಾ? ಯಾರು ಗಂಡಂಗ್ ತಾಳಿ ಕಟ್ಟಿದ್ದಾರೆ ಕೇಳಿ ಮೇಡಮ್. ಇವಾಗ ಕೇಳಿ ಮೇಡಮ್. ಮದುವೆ ಆಗಿದೆಯಾ? ಆಗಿಲ್ಲ. ಮದುವೆ ಆಗಿಲ್ಲ ಅಂದ್ರೆ ನಾಳೆ ನಿಮ್ ಗಂಡನ್ಗೆ ನಾನ್ ಸಂಪ್ರದಾಯ ಶುರು ಮಾಡ್ತೀನಿ, ನೀನ್ ತಾಳಿ ಕಟ್ಕೊಂತ ಕಟ್ಸ್ತೀರಾ? ನಾನ್ ಸಂಪ್ರದಾಯನೇ ಬೇಡ ಅಂತಿದ್ದೀನಿ. ನಮ್ಮ ಅಪ್ಪ ಅಮ್ಮ ಒಬ್ಬರ ಖಂಡಿತ ಕಟ್ತೀನಿ. ಯಾತಕ್ಕೆ ನಿಮ್ಮ ಅಮ್ಮ ಅಪ್ಪ ಒಪ್ಬೇಕು? ನೀವ್ ಮಾತಾಡ್ತೀರಾ? ನಾನ್ ಮಾಡ್ಕೋತೀನಿ. ಆದ್ರೆ ಅವ್ನ್ ತಾಳಿ ಕಟ್ಟಿಸ್ಕೊಂಡ್ ಮೇಲೆ ಒಂದ್ ನಿಮಿಷ ಮದುವೆ ಆಗಿದ್ದೀರಾ? ಕನ್ನಡ ಬರುತ್ತಾ? ಬರುತ್ತೆ. ಇಲ್ಲ, ನೀವು ಹ್ಞೂ ಅನ್ನೋದ್ರಿಂದ ಒಂದೇ ಸಿಲೆಬಲ್ ಅಲ್ಲಿ ಮಾತಾಡೋದನ್ನ ಕೇಳ್ತೀನಿ. ಆ್ಯಕ್ಚುಲಿ ನಂದು ಡಿವೋರ್ಸ್ ಆಗಿರೋದು. ಮದುವೆ ಆಗೋವಾಗ ಸಂಪ್ರದಾಯದಿಂದ ಮಾಡಿದ್ರು ಅದನ್ನ ಪಾಲಿಸೋಕ್ಕೆ ಅವಕಾಶನೂ ಮಾಡ್ಕೊಡ್ಲಿಲ್ಲ. ಅತ್ತೆ ಆದವ್ರು ಎಷ್ಟು ಕಾಟ ಕೊಟ್ಟರು ಅಂತ ಅದನ್ನ ಅನುಭವಿಸಿದವ್ರಿಗೆ ಗೊತ್ತು. ಅದ್ರ ಸಂಪ್ರದಾಯದಿಂದನೇ ಬಂದಿರೋದು ಅದು. ಹೀಗೆ ಮಾಡಬೇಕು, ಹಾಗೆ ಇರಬೇಕು, ಅಲ್ಲಿ ಹೋಗಬಾರ್ದು, ಇಲ್ಲಿ ಹೋಗಬಾರ್ದು. ಯಾಕೆ ಆ ಪದ್ಧತಿಗಳು? ಸಂಪ್ರದಾಯದಿಂದ ನಿಮ್ಮ ಮದುವೆ ಕೆಟ್ಟೋಯ್ತಂತೀರಾ? ಹೌದು. You don't have children in that marriage? No, I don't have. You are very lucky. It's okay. But as an individual, ನಿಮಗೆ ಈ ಸಂಪ್ರದಾಯದ ಬಗ್ಗೆ ಏನು ಇಂಟ್ರೆಸ್ಟ್ ಇಲ್ಲ? I don't want. I'm not interested in this. ಬಟ್ ಈ ಥರ ಹಬ್ಬ ಅದೆಲ್ಲ ಬರುವಾಗ ಹೊರಗಡೆ ಇರೋರೆಲ್ಲ ಏನು ಮಾತಾಡಲ್ವಾ? ಅವ್ರು ಆಡ್ಕೋತಾರಂತೆ. ನಮ್ಗೆ ಕಷ್ಟ ಆಯಿತು ಅಂದರೆ ಅವ್ರೇನಾದ್ರು ಬಂದು ನೋಡ್ಕೊತಾರಾ? ಇಲ್ವಲ್ಲ. That is a right attitude. ಇವ್ರು ಈಗ ಅತ್ತೆ ಅನ್ನೋರು ಹೇಳ್ತಾರೆ, ನೋಡಮ್ಮ ಈಗ ಬೆಳಗ್ಗೆ ಬೇಗ ಎದ್ದೋಳು, ನಿನ್ನ ಗಂಡನಿಗೆ ಏನು ಬೇಕೋ ಮಾಡಿಕೊಡು, ಮಕ್ಕಳಿಗೆ ಏನು ಬೇಕೋ ಮಾಡು, ಇದೆಲ್ಲ ಕರೆಕ್ಟಾಗಿ ನಡ್ಕೊಂಡು ಹೋದ್ರೆ ಅತ್ತೆ ಯಾಕೆ ಮಾತಾಡ್ತಾರೆ? ನಿಮಗೂ ಸ್ವಲ್ಪ ಸೆನ್ಸ್ ಇರಬೇಕದು. ನಾನು ಇಷ್ಟೊತ್ತಿಗೆ ನೀನು ಬೆಳಗ್ಗೆ 5 ಗಂಟೆಗೆ ಎದ್ದೋಳಮ್ಮ ಅಂದ್ರೆ ನೀನು 8 ಗಂಟೆಗೆ ಎದ್ದೋಳ್ತೀಯ, ಆಗ ಬಂತು ಲಡ್ಡಪಟ್ಟಿ ಅಂತ ಯಾಕೆ ಮಾಡಬೇಕದು? ಸಂಪ್ರದಾಯ ಅನ್ನೋದು ಕಾಲದಿಂದ ಬಂದಿರೋದು. ಅದು ಪೂಜೆ ಪುನಸ್ಕಾರ ಹೋಮ ಎಲ್ಲ ಮಾಡೋದ್ರಿಂದಾನೇ ಈಗಿನ ಕಾಲಕ್ಕೂ ಮಳೆ ಬೆಲೆ ಎಲ್ಲ ಆಗ್ತಾ ಇರೋದು. ಇಲ್ಲಾಂದ್ರೆ ಭೂಕಂಪ ಎಲ್ಲ. ಆದಿ ಮಾನವನ ಕಾಲದಿಂದ ಈ ಪಂಚಭೂತಗಳು ಹಾಗೇ ಇದೆ. ಅದು ಮಳೆ ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ಒಂದ್ ನಿಮಿಷ ಮೇಡಮ್, ಮದುವೆ ಮಾಡ್ಕೊಳ್ಳೋ ಟೈಮಲ್ಲಿ ಗಂಡು ಹೆಣ್ಣಿಗೆ ಉಪವಾಸ 25 ನಿಮಿಷ ಇದೆ, ಧೈರ್ಯವಾಗಿ ಮಾತಾಡಿ. ಇಲ್ಲ ಮೇಡಮ್, ಉಪವಾಸ ಏನಕ್ಕೆ ಇರ್ತಾರೆ ಮೇಡಮ್? ಗಂಡು ಹೆಣ್ಣು ಇಬ್ರು ಊಟ ಮಾಡಂಗಿಲ್ಲ. ತಾಲಿ ಕಟ್ಟಿಸ್ಕೊಳ್ಳೋವರ್ಗು ಗಂಡು ಹೆಣ್ಣು ಊಟ ಮಾಡಂಗಿಲ್ಲ, ಟಿಫನ್ ತಿನ್ನಂಗಿಲ್ಲ. ಓಡ್ಬಿಡ್ಬೇಕು ಅನ್ಸತ್ತೆ, ಯಾತಕ್ಕೆ ಮದುವೆ ಬೇಕು ಅಂತ. ಅಲ್ಲಿ ಊಟ ವಾಸನೆ ಬರ್ತಾ ಇರುತ್ತೆ. ಒಂದ್ ನಿಮಿಷ, ತಾಲಿ ಕಟ್ಟಕ್ಕಿಂತ ಅವ್ನು ಕಟ್ಟೋಷ್ಟಲ್ಲ ಅವ್ನು ಸುಸ್ತಾ ಬಿದ್ದೋಗಿರ್ತಾನೆ. ಇಲ್ಲ, ನಾನು ಕಟ್ಟಿಸ್ಕೊಳ್ಳೋಕ್ಕಿಂತ ಮುಂಚೆ ನಾನು ಸುಸ್ತಾ ಬಿದ್ದೋಗಿರ್ತೀನಿ. ಅದು ಅವ್ರ ಸಂಪ್ರದಾಯ. ಗಂಡು ಹೆಣ್ಣು ಬಿದ್ದೋಗೋದು ಅವ್ರ ಸಂಪ್ರದಾಯ. ಅದೇನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್, ಕೇಳಿ. ಮೇಡಮ್, ತಾಳಿ ಕಟ್ಟೋ ತನಕ ಉಪವಾಸ ಇರಬೇಕಾ? ಹಿಂದೆ ನೀವು ಹೇಳಿದ ಹಾಗೆ 4 ಗಂಟೆಗೆ 4:15ಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮದುವೆ ಮಾಡೋದು ಅಂತಿದ್ದಾಗ ಆವಾಗ ನಮಗೆ ಏನು ತಿಂದೆ ಬೆಳಿಗ್ಗೆ ನಮ್ಮಲ್ಲಿ ಸತ್ವಗುಣ ಜಾಸ್ತಿ ಇರುತ್ತೆ. ಆವಾಗ ನಮ್ಗೆ ಯಾವುದು ಕೆಟ್ಟ ಆಲೋಚನೆ ಇರೋದಿಲ್ಲ. ಅದಕ್ಕೋಸ್ಕರ ಯಾವುದೇ ಒಂದು ಕೆಲಸ ಮಾಡಬೇಕಾದಾಗ ಹೊಟ್ಟೆಗೆ ಏನು ಇಲ್ಬಾರ್ದು ಅನ್ನೋ ಒಂದು ಎಷ್ಟು ವಯಸ್ಸಲ್ಲಿ ನಿಮ್ಗೆ ಮದುವೆ ಆಯ್ತಮ್ಮ? 20 ಆಯಿತು ಮೇಡಮ್. 20 ವಯಸ್ಸಲ್ಲಿ ಮದುವೆ ಆಯಿತು. ಮದುವೆಗೆ ಮೊದಲೇ ಪ್ರಿಪೇರ್ ಆಗಿದ್ದೀರಾ? ಏನೂ ಇಲ್ಲ, ಅರೇಂಜ್ ಮ್ಯಾರೇಜ್. ಅರೇಂಜ್ಡ್. ದಟ್ಸ್ ಅ ವ್ಯಾಲಿಡ್ ಪಾಯಿಂಟ್. ಈ ಅರೇಂಜ್ಡ್ ಮ್ಯಾರೇಜಲ್ಲಿ ಎಲ್ಲ ಸರಿಗಿರುತ್ತೆ. ಈ ರಾತ್ರಿ ಒಂದು ಶಾಂತಿ ಮುಹೂರ್ತ ಅಂತ ಬರುತ್ತಲ್ಲ, ಆವಾಗ ಏನೇನೋ ನೋಡ್ತಾರೆ. ಈ ಪೂಜೆಗಳು ಮಾಡ್ತಾರೆ, ಶಾಸ್ತ್ರಗಳು ನೋಡ್ತಾರೆ, ಏನೇನು ಮಾಡಿದ್ದಾರೆ, ಏನು ಅದಕ್ಕೆ ಅರ್ಥ ಹೇಳಿ ದಯವಿಟ್ಟು. ಒಂದು ಗಂಡು ಹೆಣ್ಣು ಮಿಲನವಾದಾಗ ಒಂದು ಮಗು ಅನ್ನೋದು ಆಗುತ್ತಲ್ವಾ? ಸೊ ಆ ಮಗು ಮುಂದೆ ಹುಟ್ಟಿದ ಮೇಲೆ ಒಳ್ಳೆ ಒಂದು ಇದರಲ್ಲಿ ಬರಲಿ ಅಂತ ಅವರೆಲ್ಲ ಇದು ಮಾಡಿಬಿಟ್ಟು ಅದನ್ನ ಶಾಸ್ತ್ರ ಅಂತ ಮಾಡೋದು. ಅದರಿಂದ ಆ ಥರ ಮಾಡ್ತಾರೆ. ಮೇಡಮ್, ನಿಮಗೆ ಕೇಳ್ತೀನಿ ಒಂದು ಪ್ರಶ್ನೆ.
ಎಲ್ಲರೂ ಈಗಿನ ಕಾಲದಲ್ಲಿ ಅಲ್ಲೂ ಜಾತಕ ನೋಡೇ ಮದುವೆ ಮಾಡಿದ್ದಾರೆ, ಸಂಪ್ರದಾಯ ನೋಡೇ ಮದುವೆ ಮಾಡಿದ್ದಾರೆ. ಆದರೆ ಡಿವೋರ್ಸ್ ಯಾತಕ್ಕಾಗಿದೆ? ಸಂಪ್ರದಾಯ ಇಲ್ಲದೆ ಹೋಗಲಿ, ಮನುಷ್ಯನಲ್ಲಿ ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯ. ಆ ಹೊಂದಾಣಿಕೆನ ಹಿರಿಯರಿಂದ ಪಾಲಿಸ್ಕೊಂಡು ಬಂದಿರೋದನ್ನೇ ಸಂಪ್ರದಾಯ ಅನ್ನೋದು ಹೊರತು 100ಕ್ಕೆ 100 ಪಾಲಿಸ್ಲೇಬೇಕು ಅನ್ನೋದು ಇವಾಗಿಲ್ಲ. ಉದಾಹರಣೆಗೆ ನಾನು ಹೇಳ್ತೀನಿ, ನನ್ನ ಮಗಳು ಕಾಲೇಜಲ್ಲಿ ಓದ್ತಾ ಇದ್ದಾಳೆ, ಅವಳು BSc. ಅವರ ಫ್ರೆಂಡ್ಸ್ಗಳು ಬಂದು ಹಾಸ್ಟೆಲಲ್ಲಿದ್ದಾರೆ. ಅವ್ರು ಬಂದು ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳಿ ಪರ್ಮಿಷನ್, ತಂದೆ ತಾಯಿ ಪರ್ಮಿಷನ್ನು, ಹಾಸ್ಟೆಲಲ್ಲಿರೋ ಪರ್ಮಿಷನ್ನು, ಕಾಲೇಜ್ ಪರ್ಮಿಷನ್ ಎಲ್ಲ ತೊಗೊಂಡು ಬಂದರು ಅವರು. ಅವತ್ತಿನ ದಿನ ನಾನು ಹಬ್ಬದ ಅಡುಗೆ, ಇವರೇ ಯಾರು ಹೇಳಿದ್ರು ಹಬ್ಬದಲ್ಲಿ ನೀವು ಅಡುಗೆನೇ ಮಾಡೋದಿಲ್ಲ ಅಂತ. ಸಂಪ್ರದಾಯವಾದ ಅಡುಗೆ ಮಾಡಿದ್ದೀನಿ, ಬಾಳೆ ಎಲೆ ಬಡಿಸಿದ್ದೀನಿ. ಅವ್ರು ಎಂಥ ಖುಷಿಯಾಗಿ ಊಟ ಮಾಡಿದ್ರು ಅಂದರೆ ಅವರು. ಅದಕ್ಕಿಂತ ಇನ್ನೇನಿದೆ ಮೇಡಮ್? ಒಂದು ನಿಮಿಷ ಮೇಡಮ್. ಸಂಪ್ರದಾಯ ಗುಡ್ ಅನ್ನೋದು ಹೋಗಿ ಗೊಡ್ಡು ಅಂತಾಗಿ ತುಂಬಾ ದಿನ ಆಗೋಗಿದೆ. ಅವ್ರಗಳಿಗೆ ಹಾಸ್ಟೆಲಲ್ಲಿ ಆ ಕುಂಬಳಕಾಯಿ ಊಟ ದಿನ ವರ್ಷ ಎಲ್ಲ ಮಾಡಿ ಬೇಜಾರಾಗಿ ಏನ್ ಮಾಡಾಕ್ತಿದ್ರು ತಿಂತಿದ್ರು. ಹಬ್ಬನೇ ಇಲ್ಲ, ಬಾಳೆ ಎಲೆ ಬೇಕು ಅಂತಿಲ್ಲ. ನಾವ್ ಅಡ್ಗೆ ಚೆನ್ನಾಗಿದ್ರೆ ಕ್ಯಾರೆಟ್ ಹಲ್ವಾನು ತಿಂತೀವಿ, ಪಿಜ್ಜಾನು ತಿಂತೀವಿ. ನಮ್ಗೆ ಚೆನ್ನಾಗಿರೋದು ಮುಖ್ಯ ಅಷ್ಟೇ. ಒಂದು ನಿಮಿಷ ಇವ್ರ ಕೊಡಿ, ಮೈಕ್ ಕೊಡಿ. ಸರಿ ಪಚ್ಚಡಿ ಅಂತ ಮಾಡೇ ಮಾಡ್ತೀವಿ ಮೇಡಮ್. ಅದು ಅವ್ರು ಮಾಡದೇ ಇದ್ರೆ ಕಲ್ತ್ಕೊಳ್ಳಿ ಮೇಡಮ್. ಇವತ್ತು ಬೇಕಿದ್ರೆ ಯುಗಾದಿ ದಿವಸ ಬೇಸಿಗೆ ಕಾಲ ಸ್ಟಾರ್ಟ್ ಆಗಿರುತ್ತೆ. ನೀವು ಇಲ್ಲ ಅಂತ ಅನ್ನೋಕೆ ಆಗೋದೇ ಇಲ್ಲ. ಕಲೀರಿ, ನಿಜವಾಗಿ ಎಷ್ಟು ಒಳ್ಳೇದು ನೋಡಿರ್ಬೇಕಿದ್ರೆ. 5-6 ತಿಂಗಳು ಹಳೆ ಹುಣಸೆಹಣ್ಣು ತೊಗೋಬೇಕು, 5-6 ತಿಂಗಳು ಹಳೇದು ಬೆಲ್ಲ ತೊಗೋಬೇಕು. ಅದ್ರ ಜೊತೆಗೆ ಕಬ್ಬು, ಎಳೆ ಕಬ್ಬು ಸಣ್ಣದಾಗಿ ಪೀಸ್ ಮಾಡಿ ಹಾಕಬೇಕು. ತುಪ್ಪ, ಜೇನುತುಪ್ಪ, ಬೇವಿನ ಹೂವು ಅಂದರೆ ಅದರಲ್ಲಿ ಕಡ್ಡಿ ಬರುತ್ತೆ, ಅದು ಕಿತ್ತಾಕ್ಬಿಡ್ಬೇಕು. ಬರೀ ಹೂವಿನ ರೇಖೆಗಳು ಅದು ಹಾಕಬೇಕು. ಆಮೇಲೆ ಮಾವಿನಕಾಯಿ ಪ್ಲಸ್ ಮಾವಿನ ಹೂವು ಇಷ್ಟು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ರೆ ಪಚ್ಚಡಿ ಆಗುತ್ತೆ, ಉಗಾದಿ ಪಚ್ಚಡಿ. ಅದು ತಿನ್ನಿ ಬೇಸಿಗೆ ಕಾಲಕ್ಕೆ ಬರೋ ರೋಗಗಳು ಖಂಡಿತ ಬರೋದಿಲ್ಲ. ಅಂದರೆ ಈ ಸಂಪ್ರದಾಯಗಳಲ್ಲಿ ಬರೋ ಊಟ ಮೆಡಿಸಿನಲ್ ಬ್ಯಾಕ್ಗ್ರೌಂಡ್ ಇದೆ, ಖಂಡಿತ ಮೆಡಿಸಿನಲ್ ಪ್ರಾಪರ್ಟಿ ತುಂಬ ಇದೆ ಮೇಡಮ್. ಅದರಲ್ಲಿ ಪಿಜ್ಜಾ ತಿಂದರೆ ಪ್ರಾಬ್ಲಮ್. ಹಬ್ಬದ ದಿನಾನೇ ಮಾಡಿ ಅಂತ ಮೆಡಿಸಿನಲ್ ವ್ಯಾಲ್ಯೂ ಇರೋದನ್ನ ಬರೀ ಹಬ್ಬದ ದಿನಾನೇ ಏನಕ್ಕೆ ಮಾಡಬೇಕು? ಪ್ರತಿದಿನನೂ ಮಾಡ್ಬೋದು. ಅದೇ ಮೆಡಿಸಿನಲ್ ವ್ಯಾಲ್ಯೂಸ್ ಇರೋದು. ಮೇಡಮ್, ಬೇವಿನ ಮರ ಮನೇಲಿ ಇರಲ್ಲ, ಬೇವಿನ ಮರ ಎಲ್ಲ ಕಡೆ ಸಿಗೋದಿಲ್ಲ. ಆಮೇಲೆ ಸೀಸನಲ್ಲೂ ಅದು ಯಾವಾಗಲೂ ಸಿಕ್ಕಲ್ಲ. ವರ್ಷ ಪೂರ್ತಿ ಬೇವಿನ ಮರ ತೊಗೊಂಬ ನೋಡೋಣ, ಎಲ್ಲೂ ಸಿಕ್ಕೋದಿಲ್ಲ ಮೇಡಮ್. ಒಂದು ನಿಮಿಷ, ಮಾವಿನ ಹೂವು ಎಲ್ಲಿ ಸಿಗುತ್ತೆ, ಮಾವಿನಕಾಯಿ ಎಲ್ಲಿ ಸಿಗುತ್ತೆ, ಅದೆಲ್ಲ ಆ ಟೈಮ್ನಲ್ಲಿ ಚಿಗುರಿರುತ್ತೆ. ಪ್ಲಸ್ ಆ ಟೈಮ್ನಲ್ಲಿ ತಗೊಂಡ್ರೆ ಖಂಡಿತ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಒಳ್ಳೇದು ಮೇಡಮ್. ಆಗ್ಲೇ ಅವರು ಶಾಂತಿ ಮುಹೂರ್ತದ ದಿವಸ ಅವರು ಒಂದು ವೆರಿ ಹೆಲ್ದಿ ಹೇಳಿದ್ರಲ್ಲ, ಮಗುಗೆ ಹುಟ್ಟೋ ಮಗುಗೆ ಒಳ್ಳೇದು ಅಂತ. ಆದ್ರೆ 2ನೇ ಮಗು 3ನೇ ಮಗುಗೆ ಇದು ನಕ್ಷತ್ರ. That's a valid point. ಒಂದು ನಿಮಿಷ, ಯಾರು ಮಾತಾಡಿದ್ರಿ ನೀವು? ಒಂದು ನಿಮಿಷ ಇರಿ. ಆಗ ಗಂಡು ಹೆಣ್ಣುಗಳಿಗೆ ಸಾಂಪ್ರದಾಯಿಕವಾಗಿ ಬಂದಿರೋರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇರೋದಿಲ್ಲ. ಆ ತಿಳುವಳಿಕೆನ ಅವ್ರಿಗೆ ಕೊಡೋದಕ್ಕೋಸ್ಕರ ಅದನ್ನು ಅರ್ಥಪೂರ್ಣವಾಗಿ ಅವರೆಲ್ಲ ಮಾಡ್ತಾರೆ. ನೆಕ್ಸ್ಟ್ ಇದಕ್ಕೆ ಅವ್ರಿಗೆ ತಿಳುವಳಿಕೆ ಕೊಟ್ಟಿರ್ತಾರಲ್ವಾ, ಅದು ಬುದ್ಧಿವಂತರಾದ್ರೆ ಅದನ್ನ ಉಪಯೋಗಿಸ್ಕೋತಾರೆ, ಇಲ್ಲ ಅಂದ್ರೆ ನಿಮ್ಮನ್ನೇ ಬಿಟ್ಟಾಕ್ಬಿಡ್ತಾರೆ ಅದನ್ನ. ನೀವೇ ವಿರಾಮ ನಂತರ ನನಗೆ ಹೇಳಿ, ಯಾತಕ್ಕೆ ಏಕಾದಶಿ ದಿವಸ ಧಾನ್ಯಗಳು ತಿನ್ನಬಾರ್ದು, ಬೆಂದಿರೋದು ತಿನ್ನಬಾರ್ದು? ವಾಟ್ ಈಸ್ ದ ರೀಸನ್? ಟೆಲ್ ಮಿ ಆಫ್ಟರ್ ದ ಸ್ಮಾಲ್ ಬ್ರೇಕ್. ಸ್ಟೇ ಟ್ಯೂನ್. ಮದುವೆನೇ ಆಗಿಲ್ಲ, ನೀನ್ ಶಾಂತಿ ಮುಹೂರ್ತ ಬಗ್ಗೆ ಮಾತಾಡ್ತೀಯ? ಸೀಮಂತದ ಬಗ್ಗೆ ಮಾತಾಡ್ತೀಯ? ಮೊದಲನೇ ಮಗು ಪ್ಲಾನ್ಡ್, ಅದಕ್ಕೆ ಎಲ್ಲಾ ಮಾಡ್ಬಿಟ್ಟು ಮಾಡ್ತಾರೆ. 2ನೇ ಮಗು ಆಕ್ಸಿಡೆಂಟ್, ಅದಕ್ಕೆ ಅದೆಲ್ಲ ಮಾಡಕ್ ಅದೆಲ್ಲ ಇಲ್ಲ ಮೇಡಮ್.